ಸಂಗೀತ ಸಂಗೀತ ಹಾಂ ಇಲ್ಲಿದ್ದೀನಿ ಬನ್ರಿ. ಮಲ್ಕೊಂಡ್ರಾ ಇಬ್ರು? ಹ್ಞೂ ಮಲ್ಕೊಂಡ್ರು. ನೀವಿನ್ನೂ ಮಲಗಿಲ್ಲ? ಇನ್ನೂ ಇಲ್ಲ, ಬಾ ಮಲ್ಗೋರು ಹೋಗೋಣ. ಅದೇ ಬಬ್ಲು ನಿದ್ದೆ ಕಣ್ಣಿಗೆ ಅಳ್ತವನೆ. ಅಯ್ಯೋ ಬೆಳಗ್ಗೆಯಿಂದ ಈ ಹುಡುಗರ ಜೊತೆಗೆ ಆಟ ಆಡಿತಾನಲ್ಲ, ಅದೇ ಜ್ಞಾನ ಅವನಿಗೆ. ಆವಾಗಿಂದ ಹಂಗೆ ಮಾಡ್ತಾವನೆ. ಅದಕ್ಕೆ ಇನ್ನೊಂದು ಸ್ವಲ್ಪ ತಿಲ್ಲೇ ಇರೋಣ ಅಂತ ಕುತ್ಕೊಂಡಿದ್ದೀನಿ. ನಾನು ಬರ್ತೀನಿ, ನೀವು ನಡೀರಿ ಮಲ್ಕೊ ಹೋಗ್ರಿ. ಸರಿ ಆಯಿತು, ಮಲಗಿಸ್ಬಿಟ್ ಬಾ. ಅದೇ ಇಷ್ಟೊತ್ತಲ್ಲಿ ಫೋನ್ ಮಾಡಿರೋದು. ಹಲೋ ಹಲೋ. ಹಾಯ್ 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 ಸಂಗೀತ ಬೇಬಿ, ಹೌ ಆರ್ ಯು? ಯಾರು ಮಾತಾಡ್ತಾ ಇರೋದು? ಹಾಯ್ ಚಿನ್ನು, ನನ್ನನ್ನು ಇಷ್ಟು ಬೇಗ ಮರ್ತ್ಬಿಟ್ಟ? ಹಾಂ, ಇಷ್ಟು ಬೇಗ ಮರ್ತೋದ ನನ್ನನ್ನು? ಯಾರು ಅಂತ ಕೇಳ್ತಾ ಇರೋದು? ಯಾರು ಅಂತ ಹೇಳಿ. ನನ್ನ ಜೊತೆ ಪಾನಿಪುರಿ ತಿಂದಿದ್ದು, ನನ್ನ ಜೊತೆ ಮೂವಿಗೆ ಬಂದಿದ್ದು, ನನ್ನ ಜೊತೆ ಬೈಕಲ್ಲಿ ಸುತ್ತಾಡಿದ್ದು, ಪಾರ್ಕಲ್ಲಿ. ಅಯ್ಯೋ, ಎಷ್ಟೊಂದು ಕಡೆ ಕರ್ಕೊಂಡೋಗಿದ್ದೀನಿ ನಿನ್ನ, ಇಷ್ಟು ಬೇಗ ಮರ್ತ್ಬಿಟ್ಟ ನನ್ನನ್ನು? ಹಾಂ, ಯಾಕೆ ಇವಾಗ ಕಾಲ್ ಮಾಡಿರೋದು ನೀನು? ಹಾಂ ಚಿನ್ನು, ಐ ಮಿಸ್ ಯು ಕಣೆ. ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನೇ ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ತಾನೆ. ಹೋಗಿ ಹೋಗಿ ಆ ಹಳ್ಳಿ ಗಮಾರನ್ನ ಮದುವೆ ಮಾಡ್ಕೊಂಡಿದ್ಯಲ್ಲ. ಹಾಂ, ಯಾಕೆ ಚಿನ್ನು, ನನ್ನ ಮೇಲೆ ಅಷ್ಟೊಂದು ಕೋಪನಾ? ನೋಡು, ಆವತ್ತೇ ನಿನ್ನ ಸಂಬಂಧ ಬೇಡ ಅಂತ ನಾನು ನಿನ್ನನ್ನು ದೂರ ಮಾಡಿದ್ದೀನಿ. ಮತ್ತೆ ಅದಕ್ಕೆ ನನಗೆ ಫೋನ್ ಮಾಡ್ತಾ ಇದೆಯಾ? ಹಾಂ, ನೀನು ಖುಷಿಯಾಗಿದ್ಬಿಟ್ರೆ ಆಗ್ಬಿಡ್ತಾ ಚಿನ್ನು, ನಾನು ಖುಷಿಯಾಗಿರ್ಬೇಕಲ್ವಾ, ಅದಕ್ಕೆ ಫೋನ್ ಮಾಡಿದೆ. ನೋಡು, ಇದೇ ಲಾಸ್ಟು. ಇನ್ನೊಂದು ಸರಿ ಏನಾದರೂ ಫೋನ್ ಮಾಡಿದ್ಯಾ ಅಂದರೆ ನನಗೆ ಚೆನ್ನಾಗಿರಲ್ಲ, ನೋಡ್ಕೋ. ಕೂಲ್ ಕೂಲ್ ಕೂಲ್, ಯಾಕೆ ಇಷ್ಟೊಂದು ಟೆನ್ಷನ್ ತೊಗೊತಾ ಇದೆಯೋ? ಕೂಲಾಗಿರು ಚಿನ್ನು, ನಾನು ನಿಂಗೇನು ತೊಂದರೆ ಮಾಡಿಲ್ಲ. ಸುಮ್ಮನೆ ಹಾಗೆ ನಿನ್ನ ಜೊತೆ ಮಾತಾಡ್ಬೇಕನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ನನ್ನ ಜೊತೆ ಎಷ್ಟೆಲ್ಲ ಬೈಕಲ್ಲಿ ಸುತ್ತಾಡಿಲ್ಲ ನೀನು. ನಾನು ನಿನ್ನ ಮೂವಿ ಕರ್ಕೊಂಡು ಹೋಗ್ತಿದ್ದೆ ಪಾರ್ಕಲ್ಲಿ, ಎಷ್ಟೊಂದು ಚೆನ್ನಾಗಿದ್ವಿ ನಾನು ನೀನು. ಯಾಕೆ ಚಿನ್ನು ಇಷ್ಟು ಬೇಗ ನನ್ನನ್ನು ದೂರ ಮಾಡಿ ಹೋಗಿ ಹೋಗಿ ಆ ಹಳ್ಳಿ ಗಮಾರ್ನ ಮದುವೆ ಆಗಿದೆಯಲ್ಲ ಚಿನ್ನು? ನೋಡು, ಹಳ್ಳಿ ಗಮನೋ ಡೆಲ್ಲಿ ಗಮನೋ ನನಗೆ ಅದು ಬೇಕಾಗಿಲ್ಲ. ಒಳ್ಳೆ ಗುಣ ಇದೆಯಾ, ಅಷ್ಟು ಸಾಕು. ನಿನಗಿಲ್ವಲ್ಲ ಒಳ್ಳೆ ಗುಣ. ಬಾಯಿ ಮುಚ್ಕೊಂಡು ಫೋನ್ ಇಡು. ಇನ್ನೊಂದು ಸರಿ ಏನಾದ್ರೂ ನನಗೆ ಫೋನ್ ಮಾಡಿದ್ರೆ ನೋಡ್ಕೊ, ಮೇಲೆ ಪರಿಣಾಮ ಚೆನ್ನಾಗಿರಲ್ಲ. ಚಿನ್ನು ಚಿನ್ನು, ಯಾಕೆ ಚಿನ್ನು ಬೇಜಾರು ಮಾಡ್ಕೊಬೇಡ. ನನ್ನ ಜೊತೆ ಸೆಲ್ಫಿ ಫೋಟೋ ತೊಗೊಂಡಿತ್ತು, ನಾವು ಮೂವಿಗೆ ಹೋದಾಗೆಲ್ಲ ಫೋಟೋ ತೊಗೊಂಡಿತ್ತು, ಆ ಫೋಟೋಸ್ ಎಲ್ಲ ನೋಡು ಚಿನ್ನು, ನಿನಗೆ ನಾನು ನೆನಪಾಗ್ತೀನಿ. ಆ ಫೋಟೋಸ್ ಯಾವತ್ತೋ ಡಿಲೀಟ್ ಮಾಡಿ ಬಿಸಾಕ್ದೆ. ಯಾರಿಗೆ ಬೇಕಾ ಫೋಟೋಸು? ನನಗೇನು ಬೇಕಾಗಿಲ್ಲ. ನನ್ನ ಹತ್ರ ಇದ್ದಾವೆ ಚಿನ್ನು, ನೀನು ಡಿಲೀಟ್ ಮಾಡಿದ್ಯಾ ಅಷ್ಟೇ. ನನ್ನ ಹತ್ರ ಇದ್ದಾವೆ, ಸೆಂಡ್ ಮಾಡಲಾ ನೀನು ವಾಟ್ಸಪ್ಪಲ್ಲಿ? ಹಾಂ, ಫೋಟೋಸ್ ನೋಡಿ ಚಿನ್ನು, ನನ್ನ ನೆನಪಾದರೂ ಬರುತ್ತೆ ನಿನಗೆ. ಯಾಕೆ ಇಷ್ಟೊಂದು ಕೆಟ್ಟೋಳಾಗ್ಬಿಟ್ಟೆ ನೀನು? ಹಾಂ, ನಾನು ಏನು ಮಾಡಿದೆ ನಿನಗೆ? ನೋಡು, ಸುಮ್ಮನೆ ನೀನು ಈ ಥರ ಎಲ್ಲ ಫೋನ್ ಮಾಡಿ ನನಗೆ ತೊಂದರೆ ಮಾಡೋದು ಚೆನ್ನಾಗಿರಲ್ಲ, ನೋಡ್ಕೊ. ಏನೋ ಅವತ್ತು ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆದ, ನೀನು ಒಳ್ಳೆಯವನು ಅಂತ ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದೆ. ಆದರೆ ನೀನು ಎಂಥ ಚೀಪ್ ಕ್ಯಾರೆಕ್ಟರ್ ಅಂತ ನನಗೆ ಗೊತ್ತಾಯಿತು. ಹಾಂ, ಇದೇ ಥರ ಫೇಸ್ಬುಕ್ಕಲ್ಲಿ ನಿನಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೆ ಗೊತ್ತು. ಸುಮ್ಮನೆ ನೀನು ನನ್ನ ಹತ್ರ ಎಲ್ಲ ಆಟ ಆಡೋಕ್ಕೆ ಬರಬೇಡ. ಇದೇ ಲಾಸ್ಟು. ಮತ್ತೆ ಫೋನ್ ಏನಾದರೂ ಮಾಡಿದ್ರೆ ನಿನ್ನ ಗ್ರಾಚಾರ ನೋಡಿ ಪೀಡಿಸ್ಬಿಡ್ತೀನಿ. ನೀನೇನಾದರೂ ನನಗೆ ಫೋನ್ ಮಾಡಿ ತೊಂದರೆ ಮಾಡಿದ್ರೆ ಆಮೇಲೆ ನೀನೇ ಅದ್ರ ಪರಿಣಾಮ ಎದುರಿಸ್ಬೇಕಾಗುತ್ತೆ. ಹುಷಾರು, ಇಡೋ ಫೋನು. ಏಯ್ ಏಯ್ ಏಯ್, ಯಾಕೆ ಸಂಗೀತ ಇಷ್ಟೊಂದು ಕೋಪ ಮಾಡ್ಕೊತಾ ಇದೆಯಾ? ಸಂಗೀತ ಡಿಯರ್, ನೀನು ಕೋಪ ಮಾಡ್ಕೊಂಡ್ರೆ ಮುಖ ನೋಡೋಕ್ಕೆ ಚೆನ್ನಾಗಿರಲ್ಲ. ನೀನು ಖುಷಿಯಾಗಿರಬೇಕು, ಆಪಲ್ ಥರ ಮುದ್ದಾಗಿ. ಎಷ್ಟು ಚೆನ್ನಾಗಿರ್ತೀಯ ಗೊತ್ತಾ? ಹಾಂ, ಬಾ ಚಿನ್ನು, ನಾಳೆ ಯಾವುದೋ ಹೊಸ ಮೂವಿ ಹಾಕಿದ್ದಾರೆ, ಬರ್ತೀಯಾ? ನಾಳೆ ಮೂವಿ ನೋಡ್ಕೊಂಬರೋಣ. ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ನೀನು? ನಿಂದೆಲ್ಲ ತಪ್ಪು, ನಂದು ತಪ್ಪು. ಅವತ್ತು ನಿನ್ಗೆ ಸಲಿಗೆ ಕೊಟ್ಟನಲ್ಲ, ಅದೇ ಮಾಡಿದ್ದು ನಾನು ತಪ್ಪು. ಇಡೋ ಫೋನು. ಅವತ್ತು ನನ್ನ ಜೊತೆ ಸುತ್ತಾಡೋಕೆ ಚೆನ್ನಾಗಿದ್ದೆ ನಾನು, ಇವಾಗ ನೀನು ಕೆಟ್ಟೋನಾಗೋದಾ? ಹಾಂ, ಕೆಟ್ಟೋನಾಗೋಗಿದ್ದೀನಲ್ವಾ? ಯಾಕೆ ಫೇಸ್ಬುಕ್ಕಲ್ಲಿ ಇದ್ದಾರಲ್ಲ 26 ಜನಕ್ಕೆ ಚಾಟಿಂಗ್ ಮಾಡ್ತಾ ಇರ್ತೀಯಲ್ಲ, ಮೋಸ್ಕರ ನೀನು. ಚೀಟಿಂಗ್ ಮಾಡ್ತೀಯ ನೀನು. ನೀನೊಬ್ಬ ಫ್ರಾಡ್ ನೀನು. ಇನ್ನೊಂದು ಸರಿ ಏನಾದರೂ ನಾನು ಕಾಲ್ ಮಾಡಿದ್ರೆ ಅಷ್ಟೇನಾ? ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇನ್ನೊಂದು ಸರಿ ನೀನು ಕಾಲ್ ಮಾಡಬೇಡ, ಹುಷಾರ್. ಏಯ್ ಮುಚ್ಚ ಬಾಯಿ ಸಾಕು. ಏನೋ ದೊಡ್ಡದಾಗಿ ಪತಿವ್ರತೆ ಥರ ಬಿಲ್ಡಪ್ ಕೊಡ್ತಾಳೆ. ನನ್ನ ಜೊತೆ ಸುತ್ತಾಡೋಗೆಲ್ಲ ಚೆನ್ನಾಗಿತ್ತು ನಿನಗೆ ಅಲ್ಲ? ಇವಾಗ ಯಾರೋ ಒಳ್ಳೆಯವನು ಮತ್ತು ದುಡ್ಡಿರೋನು ಸಿಕ್ಬಿಟ್ಟ ಅಂತ ನನ್ನನ್ನು ದೂರ ಮಾಡಿ ಇವಾಗ ಅವನ ಜೊತೆ ಖುಷಿಯಾಗಿದೆಯಲ್ಲ ನೀನು? ನೀನು ಒಳ್ಳೆಯವನಾಗಿದ್ದರೆ ನಾನು ನಿನ್ನೇ ಮದುವೆ ಆಗ್ತೈತೆ. ನನಗೊಂದು ಹೊಸ ಜೀವನ ಬೇಕು ಅನ್ನಿಸ್ತು, ಅದಕ್ಕೆ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡೆ. ಆದರೆ ನೀನು ಎಂಥ ಫ್ರಾಡ್ ಅಂತ ನನಗೆ ಆಮೇಲೆ ಒಂದು ಹುಡುಗಿಯಿಂದ ಗೊತ್ತಾಯಿತು. ಇದೇ ಥರ ನೀನೆಲ್ಲ ಹುಡುಗಿರ ಜೊತೆ ಸುತ್ತಾಡ್ಸೋದು, ಅವರಿಗೆ ಖರ್ಚು ಮಾಡಿಸೋದು, 100 ರೂಪಾಯಿ 50 ರೂಪಾಯಿ ಖರ್ಚು ಮಾಡಿ ಅವ್ರ ಕಡೆಯಿಂದ 10,000 5,000 ವಸೂಲಿ ಹಾಕೋದು. ನಿನ್ನ ಬುದ್ಧಿ ನನಗೇನು ಗೊತ್ತಾಗಿಲ್ಲ ಅಂತ ಅಂದ್ಕೊಂಡ. ಆಮೇಲೆ ನಾನು ಮಾಡಿದ ತಪ್ಪಾಯಿತು ಅಂತ ನನಗೆ ನಾನೇ ಕ್ಷಮೆ ಕೇಳಿಕೊಂಡು ಇವರನ್ನ ನನ್ನ ಮದುವೆ ಆಗಿತ್ತು. ನೀನು ಇದೇ ಥರ ನನಗೆ ಫೋನ್ ಮಾಡಿ ಟಾರ್ಚರ್ ಕೊಟ್ಟರೆ ನಾನಂತೂ ನೀನು ಸುಮ್ಮನೆ ಬಿಡಲ್ಲ ನೋಡು. ಓಹೋ, ಹಾಗಾ? ಏನು ಮಾಡ್ತೀಯಾ? ಏನೇ ಮಾಡ್ತೀಯಾ ನೀನು? ಹಾಂ, ನಿನ್ನ ಹತ್ರ ಅರಿಕತೆ ಓದಕ್ಕೆ ನನಗೆ ಟೈಮ್ ಇಲ್ಲ, ಆಯಿತಾ? ಫೋನ್ ಇಡಿ, ಸುಮ್ಮನೆ ಫೋನ್ ಮಾಡಬೇಡ. ಹೌದಾ? ನಾನು ಫೋನ್ ಮಾಡಬಾರ್ದಾ ನಿಂಗಾಗಾದ್ರೆ? ಹೌದು, ಫೋನ್ ಮಾಡಬೇಡ ನನಗೆ, ಅಷ್ಟೇ ಹೇಳ್ತಾ ಇರೋದು ನಾನು.
ಸರಿ ಆಯಿತು. ಇವಾಗ ಇದ್ದಾನಲ್ಲ ನಿನ್ನ ಗಂಡ, ಅವನಿಗೆ ನಾವಿಬ್ಬರು ಸುತ್ತಾಡಿದ್ದು, ಮೂವಿಗೆ ಹೋಗಿದ್ದು ಫೋಟೋಸ್ ಎಲ್ಲ ನನ್ನ ಹತ್ರ ಇದೆ. ಅವನು ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ಆಮೇಲೆ ನಾನು ನಿನಗೆ ಫೋನ್ ಮಾಡಲ್ಲ, ಸರಿನಾ? ಏಯ್ ಫ್ರಾಡ್, ನೀನು ಫ್ರಾಡ್ ಕೊಡೋ ನೀನು. ಯಾಕೋ ಅವ್ರ ಫೋನ್ಗೆ ಯಾಕೋ ಸೆಂಡ್ ಮಾಡ್ತೀಯಾ ನಮ್ಮ ಫೋಟೋಸ್ನ? ಹಾಂ, ನಾನು ಹೇಳಿದ್ನಲ್ಲ ಏನೋ ತಪ್ಪಾಗೋಯ್ತು, ಏನೋ ಗೊತ್ತಿಲ್ದಿರ ತಪ್ಪಾಯಿತು, ಇವಾಗ ಬಿಡು, ನನ್ನ ಪಡೆಗೆ ನಾನು ಬದುಕ್ತಾ ಇದ್ದೀನಂತ. ಅವ್ರ ವಾಟ್ಸಪ್ಗೆ ಯಾಕೋ ನನ್ನ ಫೋಟೋನ ಸೆಂಡ್ ಮಾಡ್ತಾ ಇದೆಯಾ? ಹಾಂ, ಇವಾಗ ನೀನೇ ತಾನೇ ಹೇಳಿದ್ದು ನನಗೆ ಫೋನ್ ಮಾಡಬೇಡ ಅಂತ. ಅದಕ್ಕೆ ನಮ್ಮ ಫೋಟೋಸ್ ಎಲ್ಲ ಅವ್ರ ವಾಟ್ಸಪ್ಗೆ ಸೆಂಡ್ ಮಾಡ್ತೀನಿ. ಅವ್ರ ನಂಬರು ನನ್ನ ಹತ್ರ ಇದೆ. ಅವ್ರ ನಂಬರ್ ಯಾರೋ ಕೊಟ್ಟಿದ್ದು ನಿನಗೆ? ಹಾಂ, ಯಾರೋ ಕೊಟ್ಟಿದ್ದು? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅವ್ರ ಫೋನ್ ನಂಬರ್ ಎಲ್ಲ ನನ್ನ ಹತ್ರ ಇದೆ. ಬೇಕಾ? ಯಾರು ಫೋನ್ ನಂಬರ್ ಬೇಕು? ನಿನ್ನ ತಮ್ಮದಿರ ಫೋನ್ ನಂಬರ್ ಬೇಕಾ? ನಿಮ್ಮ ತಮ್ಮದಿರು ಹೆಂಡ್ತಿದಿರು ಇಬ್ಬರು ಇದ್ದಾರಲ್ಲ ಅವ್ರ ನಂಬರ್ ಬೇಕಾ? ನಿಮ್ಮ ಅಮ್ಮ ನಂಬರ್ ಬೇಕಾ? ನಿಮ್ಮ ಅಪ್ಪ ನಂಬರ್ ಬೇಕಾ? ಯಾರ ನಂಬರ್ ಬೇಕು ನಿನಗೆ? ನಾನು ಕೊಡ್ತೀನಿ. ಇವ್ರು ರಾಸ್ಕಲ್, ಇಡೋ ಫೋನು, ಫಸ್ಟ್ ಫೋನ್ ಇಡೋ. ಏಯ್ ಒಂದು ನಿಮಿಷ ತಡಿಯೇ, ನಾನು ಹೇಳೋವರೆಗೂ ನಿನ್ನ ಗಂಡನಿಗೆ ನಮ್ಮ ಫೋಟೋಸ್ ಸೆಂಡ್ ಮಾಡಬಾರ್ದು ತಾನೆ? ಸೆಂಡ್ ಮಾಡಬೇಡವೋ, ಸೆಂಡ್ ಮಾಡಬೇಡ. ಹಾಗಾದರೆ ನಂಗೆ ಇವಾಗ ಅರ್ಜೆಂಟಾಗಿ 10 ಲಕ್ಷ ರೂಪಾಯಿ ದುಡ್ಡು ಬೇಕು, ಕೊಡು. ನೀನು ಕೊಡಲ್ಲ ಅಂತಂದರೆ ನಿನ್ನ ಫೋಟೋಸ್ ಎಲ್ಲ ನಿನ್ನ ಗಂಡನ ಮೊಬೈಲಲ್ಲಿರುತ್ತೆ, ಸರಿನಾ? ನಿನಗೆ ಫೋಟೋಸ್ ಮುಖ್ಯನಾ, ದುಡ್ಡು ಮುಖ್ಯನಾ? 10 ಲಕ್ಷ ರೂಪಾಯಿನಾ? ನಾನು ಎಲ್ಲಿಂದ ತಂದ್ಕೊಡ್ಲೋ ನಿನಗೆ? ನನ್ನ ಹತ್ರ ಎಲ್ಲಿದೆಯಾ ದುಡ್ಡು? ಹಾಂ, 10 ಲಕ್ಷ ರೂಪಾಯಿ ಅಂತಂದರೆ 10 ರೂಪಾಯಿ ಅಷ್ಟು ಈಸಿ ಅಂದ್ಕೊಂಡಿದ್ದೀನೋ? ಏಯ್, ನನ್ನನ್ನು ಏನು ದಡ್ಡ ಅಂತ ಅಂದ್ಕೊಂಡಿದ್ದೀನಿ? ಹಾಂ, ಇವಾಗಿದ್ದಾನಲ್ಲ ಗಂಡ, ಅವನ ಹತ್ರ ದುಡ್ಡಿದೆ. ಆಮೇಲೆ ನಿಮ್ಮ ಅಪ್ಪ, ನಿಮ್ಮಮ್ಮ, ನಿಮ್ಮ ತಮ್ಮದಿರು ಅವರು ಎಷ್ಟು ಕೋಟಿ ದುಡ್ಡಿಟ್ಟಿದ್ದಾರೆ ಅದೆಲ್ಲ ನನಗೆ ಗೊತ್ತು. 10 ಲಕ್ಷ ನಿಮ್ಮ ಮುಂದೆ ಯಾವುದೇದೂ ಅಲ್ಲ. 10 ಲಕ್ಷ ರೂಪಾಯಿ ಕೊಡು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಇಲ್ಲ ಅಂತಂದರೆ ನೀವು ಇವಾಗಲೇ ಜಸ್ಟ್ 5 ಮಿನಿಟ್ಸಲ್ಲಿ ಎಲ್ಲ ಫೋಟೋಸು ನಿನ್ನ ಗಂಡನಿಗೆ ಸೆಂಡ್ ಮಾಡ್ತೀನಿ, ಓಕೆನಾ? ಹಾಂ, ಬಾಯ್. 10 ಲಕ್ಷ ರೂಪಾಯಿ ಬಗ್ಗೆ ಆಲೋಚನೆ ಮಾಡು. ಮತ್ತೆ ನಾನು ಬೆಳಿಗ್ಗೆ ಕಾಲ್ ಮಾಡ್ತೀನಿ. ಫೋಟೋಸಾ ಅಥವಾ 10 ಲಕ್ಷನಾ? ಬಾಯ್ ಸಂಗೀತ ಬೇಬಿ. ಅಯ್ಯೋ, ಎಂಥ ಕೆಲಸ ಆಗೋಯ್ತು? ಹಾಂ, ನಾನು ಮಾಡಿರೋ ತಪ್ಪೆಲ್ಲ ತಿದ್ಕೊಂಡು ಖುಷಿಯಾಗಿದ್ದೀನಿ. ಇವನು ಯಾರಿವನು? ಎಂಥ ಕೆಲಸ ಆಗೋಯ್ತು? ಜಾಸ್ತಿ ಭಯ ಆಗ್ತಾಯಿದ್ದಿಲ್ಲ. ಯಾರ ಹತ್ರ ಹೇಳ್ಕೊಳ್ಳೋದು ನನ್ನ ಕಷ್ಟನಾ? ಹಾಂ, 10 ಲಕ್ಷ ರೂಪಾಯಿ ಎಲ್ಲಿಂದ ತಂದ್ಕೊಡ್ಲಿ? ಇವಾಗ ಇಲ್ಲಿ ಮನೇಲಿ ಕೇಳಿದ್ರು 10 ಲಕ್ಷ ರೂಪಾಯಿ ಏನಕ್ಕೆ ಅಂತ ಕೇಳ್ತಾರೆ. ನಾನು ಏನಂತ ಹೇಳಿ? ಏನು ಮಾಡೋದು? ಒಳ್ಳೆ ಕೆಲಸ ಆಯ್ತಲ್ಲ. ಇವನು ಇಷ್ಟೊಂದು ತೊಂದರೆ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದಿದ್ರೆ ನಾನು ಅವನ ವಿಷಯಕ್ಕೆ ಹೋಗ್ತಾ ಇರಲಿಲ್ಲ. ಎಂಥ ಕೆಲಸ ಆಗೋಯ್ತು? ಜೋರಾಗಿ ಅಳಕ್ಕೆ ಹೋಗ್ತಾ ಇಲ್ಲ. ದೇವರೇ, ಏನಪ್ಪ ಮಾಡೋದು ನಾನು? ಪೊಲೀಸ್ ಕಂಪ್ಲೇಂಟ್ ಕೊಡಲಾ? ಬೇಡ, ಮತ್ತು ಈ ವಿಷಯ ಎಲ್ಲ ಹೊರಗಡೆ ಬರುತ್ತೆ, ಆಮೇಲೆ ನನ್ನ ಲೈಫ್ಗೆ ತೊಂದರೆ ಆಗುತ್ತೆ. ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಏನು ಮಾಡೋದು ಇವಾಗ? ಯಾರ ಹತ್ರ ಹೇಳ್ಕೊಳ್ಳೋದು? ರಾಜು ಹತ್ರ ಹೇಳೋದಾ? ರಾಜು ಏನಾದರೂ ಕ್ಲಿಯರ್ ಮಾಡಿಕೊಡ್ತಾರೆ ಈ ಪ್ರಾಬ್ಲಮ್ನ? ಅಯ್ಯೋ ಬೇಡ, ಸಂಗೀತ ಇಂಥವಳ ಅಂತ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ ಅವರು. ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು, ಇವತ್ತು ನನಗೊಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರಲ್ಲ, ಅದನ್ನು ನಾನು ಉಳಿಸ್ಕೊಬೇಕು. ಯಾರ ಹತ್ರ ಹೇಳ್ಕೊಳ್ಳೋದು ನನ್ನ ಸಹ? ಯಾರ ಹತ್ರ ಹೇಳ್ಕೊಳ್ಳಿ? ಏನು ಮಾಡಲಿ? ಇದಕ್ಕೆ ತೋಚ್ತಾ ಇಲ್ಲಲ್ಲ. ಅಮ್ಮ ಹತ್ರ ಹೇಳಿದ್ರೆ, ನಮ್ಮಮ್ಮ ಹತ್ರ ಹೇಳಿದ್ರೆ ಅಮ್ಮ ಏನಾದರೂ ಒಂದು ಸಹಾಯ ಮಾಡ್ತಾರೆ. ಬೆಳಗ್ಗೆ ಬೇಗನೆ ಅಮ್ಮನಿಗೆ ಕಾಲ್ ಮಾಡಿ ಕಳಿಸ್ಕೊಬೇಕು. ಅಮ್ಮನೇ ಗತಿ ನನಗೆ, ಇನ್ನು ಯಾರೂ ಬೇಡ. ನಮ್ಮ ಅಮ್ಮನೇ ಎಲ್ಲ ಸಾಲ ಮಾಡಿಕೊಡ್ತಾರೆ. ಫಸ್ಟ್ ನಮ್ಮ ಅಮ್ಮನಿಗೆ ಕಾಲ್ ಮಾಡಬೇಕು. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.